ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿರುವಂತಹ ಆರಿ ವರ್ಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೇನೆ ನೋಡ್ರಿ. ಮೊದಲಿಗೆ ಯಾವ ರೀತಿಯಾಗಿ ಮಾರ್ಕ್ ಹಾಕೋದು ಬ್ಲೌಸ್ ಮೇಲೆ ಅಂತ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ. ಇವಾಗ ಈ ರೀತಿಯಾಗಿ ಬೊಟ್ನೆಕ್ ಬ್ಲೌಸ್ನ ವರ್ಕ್ ಮಾಡ್ಬೇಕಂತ ಹೇಳಿ ಮಾರ್ಕ್ ಹಾಕ್ಕೊಂಡು ಇವಾಗ ರಿಂಗಿಗೆ ಅಟ್ಯಾಚ್ ಮಾಡಿ ಕಂಪ್ಲೀಟ್ ಆಗೈತೆ ನೋಡ್ರಿ. ಇವಾಗ ವರ್ಕ್ ಮಾಡ್ಬೇಕು ನೋಡ್ರಿ. ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ನ ಮಾಡ್ಲಾಕತ್ತೇನೆ ನೋಡ್ರಿ. 2 ಲೈನ್ಸ್ ಬೀಡ್ಸ್ನ ಯೂಸ್ ಮಾಡಿ ಅಷ್ಟು ಸಿಂಪಲ್ ವರ್ಕ್ನ ಇವತ್ತು ಮಾಡ್ಲತ್ತೇನೆ. ಅದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ಲಾಕತ್ತೇನೆ ನೋಡ್ರಿ. ಫಸ್ಟ್ ಟೈಮ್ ಕಸ್ಟಮರ್ಸ್ ಬ್ಲೌಸ್ನ ವರ್ಕ್ ಮಾಡ್ಲಾಕತ್ತೇನೆ ನೋಡ್ರಿ. ಸ್ಲೀವ್ ಬಂದು ಪಫ್ ಸ್ಲೀವ್ ಇಡಿ ಮತ್ತು ಬ್ಯಾಕಲ್ಲಿ ಸಿಂಪಲ್ ಆಗಿರುವಂತಹ ಡಿಸೈನ್ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು ನೋಡ್ರಿ. ಹೀಗಾಗಿ ಈಗ ವರ್ಕ್ ಮಾಡ್ಲಾಕತ್ತೇನೆ ನೋಡ್ರಿ. ಮೊದಲಿಗೆ ನಾನು ನೀಡಲ್ಸ್ ಇರುತ್ತಲ್ಲ, ಇದು ಜರಿ ಥ್ರೆಡ್ನ ಯೂಸ್ ಮಾಡಿ ಒಂದು ಸ್ಟಿಚ್ನ ಹಾಕ್ತೀನಿ ನೋಡ್ರಿ. ಹಾಕೋದಾದ ನಂತರ ಬೀಡ್ಸ್ನ ಸ್ಟಿಚ್ ಮಾಡ್ತೀನಿ. ಇಲ್ಲಿ ಸ್ಟೋನ್ ಚೈನ ಇರಲಿಲ್ಲ ನೋಡ್ರಿ, ಹೀಗಾಗಿ ನಾನು 2 ಲೈನ್ಸ್ ಬೀಡ್ಸ್ ಅಷ್ಟನ್ನು ಸ್ಟಿಚ್ ಮಾಡೀನಿ. ಯಾರೆಲ್ಲ ನೋಡ್ಲಾಕತ್ತಿರಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬೋಟ್ನೆಕ್ ಬ್ಲೌಸ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂಥೇಳಿ ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಶೇರ್ ಮಾಡೀನಿ ನೋಡ್ರಿ. ಇದಷ್ಟೊಂದು ಗ್ರ್ಯಾಂಡ್ ಇರ್ಲಿಕ್ಕಂದ್ರೆ ಅಷ್ಟು ಸಿಂಪಲ್ಲಾಗಿ ವರ್ಕ್ ಮಾಡೀನಿ ನೋಡ್ರಿ. ಸ್ವಲ್ಪ ಸ್ಟೋನ್ನ ಯೂಸ್ ಮಾಡಿ ಅಷ್ಟೇ ಸಿಂಪಲ್ ಸಾಡಿಗೆ ಅಷ್ಟೇ ಗ್ರ್ಯಾಂಡ್ ಬೇಡ, ಸಿಂಪಲ್ಲಾಗಿ ವರ್ಕ್ ಮಾಡಂತ ಹೇಳಿದ್ರು ನೋಡಿ. ಹೀಗಾಗಿ ಮಾಡ್ಲಾಕತ್ತಾನೆ ನೋಡ್ರಿ. ನಿಮ್ಗೆ ಇಷ್ಟ ಆಕತಿ ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ. ಇವಾಗ ಕೈ ನೆರಳ ಬೆಳ್ಳಾತೈತೆ ನೋಡ್ರಿ. ಸೊ ಅದನ್ನ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಹೀಗಾಗಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಈ ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದಂತ ಕೂಡ ಅಪ್ಲೋಡ್ ಮಾಡೀನಿ ನೋಡ್ರಿ. ಫೈನಲ್ಲಾಗಿ ಸ್ಟಿಚ್ ಹಾಕೋದಾಯ್ತು ನೋಡ್ರಿ. ಇವಾಗ ಆರಿ ವರ್ಕ್ ಸ್ಟ್ಯಾಂಡ್ ಯಾವುದೇ ಯೂಸ್ ಮಾಡ್ಲಾಕತ್ತಿಲ್ಲ ನೋಡ್ರಿ. ನೀವು ನೋಡ್ತಾ ಇರ್ಬೋದು, ಮಷಿನ್ ಮೇಲೆ ಇಟ್ಟು ಈ ರೀತಿಯಾಗಿ ವರ್ಕ್ ಮಾಡ್ಲಾಕತ್ತಾನೆ ನೋಡ್ರಿ. ಈ ವಿಡಿಯೋ ನೋಡಿದ್ರೆ ಫನಿ ಕೂಡ ನಿಮ್ಗೆ ಅನ್ನಿಸ್ಬೋದು ನೋಡ್ರಿ. ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತೈತೆ ನೋಡ್ರಿ. ಆರಿ ವರ್ಕ್ ಸ್ಟ್ಯಾಂಡ್ ಇರಲಿಲ್ಲ ನೋಡ್ರಿ. ಹೀಗಾಗಿ ನಾನು ಇಲ್ಲೇ ಮಷಿನ್ ಮೇಲೆ ಈ ರೀತಿಯಾಗಿ ನನಗೆ ವಿಡಿಯೋ ಮಾಡ್ಲಿಕ್ಕೂ ಅನುಕೂಲ ಆಗ್ತೈತಿ ಅಂತ ಹೇಳಿ ಒಂದು ಸೈಡಾಗಿ ಏನಾದರೂ ಭಾರ ಇರೋ ವಸ್ತುನ ಈ ರೀತಿಯಾಗಿ ಇಟ್ಟು ಸ್ಟಿಚ್ ಮಾಡಿದ್ರೆ ಇದು ಕೂಡ ಕಂಫರ್ಟಬಲ್ ಅನ್ಸೈತೆ ನೋಡ್ರಿ ನಮ್ಗೆ ಆರಿ ವರ್ಕ್ ಮಾಡ್ಲಿಕ್ಕೆ. ಸ್ಟ್ಯಾಂಡ್ ಇರದೇ ಇರೋರು ಈ ರೀತಿಯಾಗಿನೂ ವರ್ಕ್ ಮಾಡಿದ್ರೆ ಬೆಟರ್ ನೋಡ್ರಿ. ಇವಾಗ ಬೀಡ್ಸ್ನ ಯೂಸ್ ಮಾಡಿ ವರ್ಕ್ ಮಾಡ್ಲಾಕತ್ತೀನಿ ನೋಡ್ರಿ. 2 ಲೈನ್ಸ್ ಬೀಡ್ಸ್ನ ಲೈನ್ನ ಹಾಕಿ ನಂತರ ಸ್ವಲ್ಪ ವರ್ಕ್ ಮಾಡ್ತಾನೆ ನೋಡ್ರಿ. ಆರಿ ವರ್ಕ್ ಸ್ಟಿಚ್ನ ಯಾವ ರೀತಿ ಹಾಕೋದಂತ ಹೇಳಿ ಶಾರ್ಟ್ ವಿಡಿಯೋ ಒಳಗೂ ಕೂಡ ಅಪ್ಲೋಡ್ ಮಾಡೀನಿ ನೋಡ್ರಿ. ನೀವು ಚೆಕ್ ಮಾಡ್ಬೋದು. ಆಲ್ರೆಡಿ ಇವಾಗ ನಾನು ಒಂದು 4 ಬ್ಲೌಸ್ನ ವರ್ಕ್ ಮಾಡಿ ಇದು 5ನೇ ಬ್ಲೌಸ್ ನೋಡ್ರಿ ಕಸ್ಟಮರ್ಸ್ದ. ಇವತ್ತು ವರ್ಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗೆ ವರ್ಕ್ ಮಾಡಿರುವಂತಹ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತೇಳಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾನೆ ನೋಡ್ರಿ. ದಿನ ಪ್ರಾಕ್ಟೀಸ್ ಆದ ನಂತರ ನಮ್ಗೆ ಫಾಸ್ಟಾಗಿ ಮಾಡ್ಲಿಕ್ಕೆ ಬರ್ತೈತಿ ನೋಡ್ರಿ. ಇವಾಗ ಜಾಸ್ತಿ ಇನ್ನೂ ಪ್ರಾಕ್ಟೀಸ್ ಇಲ್ಲ ಅಂಥೇಳಿ ಆದರೂ ಕೂಡ ನೀಟ್ ಬರ್ತೈತಿ. ಬಟ್ ಸ್ವಲ್ಪ ಫಾಸ್ಟಾಗಿ ಬರಬೇಕು ಅಂತಂದ್ರೆ ಪರ್ಫೆಕ್ಟಾಗಿ ನಮ್ಗೆ ವರ್ಕ ಮಾಡ್ಬೇಕು ನೋಡ್ರಿ. ಸೊ ಇವಾಗ ಕಂಪ್ಲೀಟ್ ಆಯ್ತು ನೋಡ್ರಿ. ಒಂದು ಲೈನ್ ಹಾಗೆ ಚೈನ್ ಸ್ಟಿಚ್ ಹಾಕಿದ್ದೀನಿ ಮತ್ತು ಒಂದು ಲೈನ್ ಬೀಡ್ಸ್ ಹಾಕಿದ್ದೀನಿ. ಇನ್ನೊಂದು ಲೈನ್ ಕೂಡ ಇದಕ್ಕೆ ಒಂದು ಸ್ವಲ್ಪ ದಪ್ಪ ಆಗಿರೋ ಬೀಡ್ಸ್ನ ತೊಗೊಂಡು ಈ ರೀತಿಯಾಗಿ ವರ್ಕ್ ಮಾಡೀನಿ ನೋಡ್ರಿ. ಈ ರೀತಿಯಾಗಿ ಸ್ಟೋನ್ಸ್ನ ಯೂಸ್ ಮಾಡೀನಿ ನೋಡ್ರಿ. ಯೂಸ್ ಮಾಡಿ ಸಣ್ಣದಾಗಿರುವಂತಹ ಬೀಡ್ಸ್ನ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ತಾನೆ ನೋಡ್ರಿ.
ಸಿಂಪಲ್ ವರ್ಕ್ ಆದ್ರೂ ಅಷ್ಟೇ ಕ್ಯೂಟಾಗಿ ಚೆನ್ನಾಗಿ ಇದು ವರ್ಕ ಬಂದಿತ್ತು ನೋಡಿರಿ. ಮತ್ತು ಆರಿ ವರ್ಕ್ ಸ್ಟ್ಯಾಂಡ್ ಇಲ್ಲ ಹೆಂಗಪ್ಪ ಮಾಡೋದು ಅನ್ನೋರು ನಾನು ಹೇಳಿರ್ತಕ್ಕಂಥ ಟಿಪ್ಸ್ನ ಫಾಲೋ ಮಾಡಿರ್ಬೋದು ನೋಡಿರಿ. ಟೇಬಲ್ ಮೇಲಾಗಿರ್ಬಹುದು, ಮಷಿನ್ ಮೇಲಾಗಿರ್ಬೋದು, ಈ ರೀತಿಯಾಗಿ ಒಂದು ಸೈಡ ಭಾರವಾದಂಥ ಯಾವುದಾದ್ರೂ ಒಂದು ವಸ್ತುನ ಇಟ್ಟು ನಾವು ಈ ಸೈಡ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ ಬರ್ತೈತೆ ನೋಡಿರಿ. ಇಷ್ಟು ದಿನ ನಾನು ವರ್ಕ್ ಮಾಡಿರುವಂತಹ ಬ್ಲೌಸ್ ಏನದಾವಲ್ಲ, ನಾರ್ಮಲ್ ಕೊರಳನ ಇಟ್ಟು ಮಾಡಿದ್ನೆ. ಫಸ್ಟ್ ಟೈಮ್ ಇದನ್ನ ಬೋಟ್ ನೆಕ್ ಇಟ್ಟು ಈ ರೀತಿಯಾಗಿ ಡಿಸೈನ ಮಾಡ್ತಾ ಇರೋದು. ಫಿನಿಶಿಂಗ್ ಆದ ನಂತರ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಯಾವ ರೀತಿಯಾಗಿ ಬಂತು ಅಂಥೇಳಿ ತೋರಿಸ್ತೀನಿ ನೋಡಿರಿ. ಈ ರೀತಿಯಾಗಿ ಸಿಂಪಲ್ಲಾಗಿ ವರ್ಕ ಮಾಡ್ಲಾಕತ್ತಾನ ನೋಡಿರಿ. ಫೈನಲ್ಲಾಗಿ ಲುಕ್ ಈ ರೀತಿಯಾಗಿ ಬಂದೈತೆ ನೋಡಿರಿ. ಇವಾಗ ಫೈನಲ್ಲಾಗಿ ಫಿನಿಶಿಂಗ ಆಗೈತೆ ನೋಡಿರಿ. ಸ್ಟಿಚ್ ಮಾಡಿ ಕೂಡ ಯಾವ ರೀತಿಯಾಗಿ ಬ್ಲೌಸ ಬಂತು ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ ನೋಡಿರಿ. ಎಲ್ಲರಿಗೂ ಧನ್ಯವಾದಗಳು.